ನನ್ನ ಹೆಸರು ಜಯ ಮತ್ತು ನನ್ನ ತಂಗಿಯ ಹೆಸರು ವಿಜಯ. ನಾವಿಬ್ಬರೂ ಅವಳಿ ಸಹೋದರಿಯರು. ನನ್ನ ಅಕ್ಕ ನನಗಿಂತ 2 ನಿಮಿಷ ದೊಡ್ಡವಳು. ನಾವಿಬ್ಬರು ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು. ನಾವಿಬ್ಬರು ಅಕ್ಕ ತಂಗಿಯರು ಒಂದೇ ಮನೆಗೆ ಒಟ್ಟಿಗೆ ಮದುವೆಯಾಗಿ ಹೋಗಬೇಕೆಂದು ಅಂದುಕೊಂಡಿದ್ದೆವು. ಅದೃಷ್ಟವಶಾತ್ ಹಾಗೆಯೇ ಆಯಿತು. ನಮ್ಮಿಬ್ಬರ ಮದುವೆ ಒಂದೇ ಕುಟುಂಬದಲ್ಲಿ ಆಯಿತು. ರವಿ ನನ್ನ ಗಂಡ ಮತ್ತು ರಾಹುಲ್ ನನ್ನ ತಂಗಿ ವಿಜಯಳ ಗಂಡ. ರವಿ ಮತ್ತು ರಾಹುಲ್ ಸೋದರ ಸಂಬಂಧಿಗಳು, ಆದರೆ ಕುಟುಂಬವು ಒಟ್ಟಿಗೆ ವಾಸಿಸುತ್ತಿದೆ. ವಿಜಯ ಪಕ್ಕದ ಮನೆಯಲ್ಲಿಯೇ ವಾಸವಾಗಿದ್ದಳು. ಇವಾಗ ನಾವಿಬ್ಬರೂ ಮಾತನಾಡಿಕೊಳ್ಳಲು ಯಾವುದೇ ಸಮಸ್ಯೆ ಇರಲಿಲ್ಲ. ರಾಹುಲ್ ಮತ್ತು ನನ್ನ ಗಂಡ ರವಿ ಉತ್ತಮವಾದ ಬಾಂಧವ್ಯ ಹೊಂದಿದ್ದರು. ನಮ್ಮ ಮನೆಯು ಗೋಡೆಗಳಿಂದ ಮಾತ್ರ ಪ್ರತ್ಯೇಕಿಸಲ್ಪಟ್ಟಿತ್ತು. ಆದರೆ ನಾವು 2 ಮನೆಯಲ್ಲೂ ಊಟ ತಿಂಡಿಯನ್ನು ಮಾಡುತ್ತಿದ್ದೆವು. ಹಾಗೆ ಎಲ್ಲಿಗಾದರೂ ಹೋಗುವುದಿದ್ದರೆ ಒಟ್ಟಿಗೆ ಹೋಗುತ್ತಿದ್ದೆವು. ಯಾವುದೇ ನಿರ್ಬಂಧವಿಲ್ಲದಿದ್ದರಿಂದ ನಾವಿಬ್ಬರೂ ಅಕ್ಕ ತಂಗಿಯರು ತುಂಬಾ ಇಷ್ಟಪಟ್ಟಿದ್ದೆವು. ನಮ್ಮಿಬ್ಬರ ಮದುವೆಯು ಒಟ್ಟಿಗೆ ಆಯಿತು. ಹಾಗೆಯೇ ನಾವಿಬ್ಬರೂ ಒಂದೇ ಸಮಯದಲ್ಲಿ ಗರ್ಭಿಣಿಯಾದೆವು. ಆದರೆ ನಿಜ ಹೇಳಬೇಕೆಂದರೆ ನಾವು ಈ ರೀತಿ ಆಗುತ್ತದೆ ಎಂದು ಯೋಚಿಯೇ ಇರಲಿಲ್ಲ. ಆದರೆ ಅದು ಸಂಭವಿಸಿತು. ವೈದ್ಯರು ನಮ್ಮಿಬ್ಬರಿಗೂ ಒಂದೇ ಡೆಲಿವರಿ ಡೇಟ್ ಕೊಟ್ಟಿದ್ದರು. ನನ್ನ ಗಂಡ ಮತ್ತು ಅತ್ತೆಯ ಮನೆಯವರು ಎಲ್ಲರೂ ತುಂಬಾ ಸಂತೋಷಪಟ್ಟಿದ್ದರು. ನಾವಿಬ್ಬರೂ ಅಕ್ಕ ತಂಗಿಯರು ಒಟ್ಟಿಗೆ ನಮ್ಮ ಮನೆಗೆ ಹೋಗಿದ್ದೆವು ಮತ್ತು ಇನ್ನೊಂದು ಕಾಕತಾಳೀಯವೆಂದರೆ ನಾವು ಹೆರಿಗೆಗೆ ಒಟ್ಟಿಗೆ ಆಸ್ಪತ್ರೆಗೆ ಹೋಗಿದ್ದೆವು. ನನ್ನ ಹೆರಿಗೆಯಲ್ಲಿ ಕೆಲವು ಸಮಸ್ಯೆಯಾದ ಕಾರಣ ನನಗೆ ಆಪರೇಷನ್ ಅನಿವಾರ್ಯವಾಯಿತು. ನಾನು ಸ್ವಲ್ಪ ಸಮಯದವರೆಗೆ ಪ್ರಜ್ಞೆಯಲ್ಲಿದ್ದೆ. ಆದರೆ ನಂತರ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ. ನಾನು ಕಣ್ಣು ತೆರೆದಾಗ ನನಗೆ ಗಂಡು ಮಗುವಾಗಿದೆ ಎಂದು ತಿಳಿಯಿತು. ನಾನು ವಿಜಯಾಳ ಬಗ್ಗೆ ವಿಚಾರಿಸಿದಾಗ ಆಕೆಗೆ ಹೆಣ್ಣು ಮಗು ಆಗಿದೆ ಎಂದು ತಿಳಿಯಿತು. ಇಬ್ಬರ ಹೆರಿಗೆಯ ಸಮಯವೂ ಒಂದೇ ಆಗಿತ್ತು. ನಾವಿಬ್ಬರೂ ಅಕ್ಕಂದಿರು ತುಂಬಾ ಖುಷಿ ಪಟ್ಟುಕೊಂಡಿದ್ದೆವು. ಸ್ವಲ್ಪ ಸಮಯದ ನಂತರ ಅತ್ತೆಯ ಮನೆಗೆ ಮರಳಿದೆವು. ಈಗ ನಾವು ತಾಯಿಯಾಗಿದ್ದೇವೆ. ನಾವು ಹೆಚ್ಚಾಗಿ ನಮ್ಮ ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ನಿರತರಾಗಿದ್ದೆವು. ಮಕ್ಕಳು ಬೇಗನೆ ಬೆಳೆಯುತ್ತಾರೆ. ಚಿಕ್ಕ ಮಕ್ಕಳಿಗೆ ಅವರು ಏನು ಮಾಡುತ್ತಿದ್ದಾರೆ ಎಂದು ಮೊದಲಿಗೆ ಅರ್ಥವಾಗುವುದಿಲ್ಲ. ಸ್ವಲ್ಪ ಬೆಳೆದ ನಂತರವೇ ಅವರು ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ. ಆದರೆ ನನ್ನ ಮಗ ಬೆಳೆಯುತ್ತಿದ್ದಂತೆ ಅವನು ನನ್ನನ್ನು ಅಥವಾ ಅವನ ತಂದೆ ರವಿಯನ್ನು ಹೋಲುತ್ತಿರಲಿಲ್ಲ. ಬದಲಿಗೆ ಅವನು ನನ್ನ ತಂಗಿಯ ಪತಿ ರಾಹುಲ್ನಂತೆ ಹೋಲುತ್ತಿದ್ದನು. ಮೊದಮೊದಲು ನನಗೆ ಮಾತ್ರ ಈ ಭಾವನೆ ಬರುತ್ತಿದೆ ಎಂದುಕೊಂಡಿದ್ದೆ. ಆದರೆ ಹೊರಗಿನವರು ಹಾಗೆ ಹೇಳತೊಡಗಿದರು. ನಾನು ಅವನ ಜೊತೆ ಎಲ್ಲಿಗಾದರೂ ಹೋದಾಗಲೆಲ್ಲ ನಮ್ಮನ್ನು ಮಾತನಾಡಿಸಲು ಬಂದವರು ಅವನನ್ನು ನೋಡಿ ಇವನು ರಾಹುಲ್ನ ಮಗನ ಎಂದು ಕೇಳುತ್ತಿದ್ದರು. ಆಗ ನಾನು ಅವರ ಮಾತನ್ನು ನಿರಾಕರಿಸುತ್ತಿದ್ದೆ. ಇಲ್ಲ, ಇವನು ನನ್ನ ಮತ್ತು ರವಿಯ ಮಗ ಎಂದು ಹೇಳುತ್ತಿದ್ದೆ. ವಿಜಯಾಳ ಮಗಳು ಅವಳಂತೆಯೇ ಕಾಣುತ್ತಿದ್ದಳು. ಆದರೆ ನನ್ನ ಮಗನು ಅವಳ ಗಂಡನಂತೆ ಕಾಣಲು ಹೇಗೆ ಸಾಧ್ಯ ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ನನ್ನ ಪತಿಯನ್ನು ಒಮ್ಮೆ ತಮಾಷೆಗೆ ಕೇಳಿದೆ, ನಮ್ಮ ಮಗ ರಾಹುಲ್ನಂತೆ ಕಾಣುತ್ತಾನೆ ಎಂದು ಹೇಳಿದೆ. ನನ್ನ ಮಾತಿನಿಂದ ಅವರು ಸಿಟ್ಟಿಗೆದ್ದು, ನಿನಗೇನು ಹುಚ್ಚು ಹಿಡಿದಿದೆಯಾ, ಹಾಗೆಲ್ಲ ನೀನು ಹೇಳಬೇಡ. ನನ್ನ ತಮಾಷೆಯ ಮಾತಿನಿಂದ ಅವರು ಇಷ್ಟೊಂದು ಕೋಪಗೊಳ್ಳುತ್ತಾರೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಅವರಿಗೆ ಇಷ್ಟೊಂದು ಕೋಪ ಬಂದಿದ್ದು ಇದೇ ಮೊದಲು. ಈಗ ನನಗೆ ಏನಾಗುತ್ತಿದೆ ಎಂಬ ಹಲವು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡತೊಡಗಿದವು. ನಾನು ನನ್ನ ತಂಗಿ ಮತ್ತು ನಮ್ಮನೆಯವರಿಗೆ ಏನನ್ನೂ ಹೇಳಲಿಲ್ಲ. ಆದರೆ ಯಾರಿಗೂ ಈ ವಿಷಯದ ಬಗ್ಗೆ ಏನು ಕಾಣಿಸುತ್ತಿರಲಿಲ್ಲ. ಹಾಗೆಯೇ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತನಾಡಲಿಲ್ಲ. ಇನ್ನು ಕೆಲವು ತಿಂಗಳುಗಳು ಹೀಗೆ ಕಳೆದವು. ಆದರೆ ಇದೆಲ್ಲವೂ ನನ್ನ ಮನಸ್ಸಿನಲ್ಲಿ ನಡೆಯುತ್ತಲೇ ಇತ್ತು. ಆಮೇಲೆ ನನ್ನ ತಂಗಿಯ ಜೊತೆ ಮಾತಾಡೋಣ ಅಂತ ಯೋಚಿಸಿದೆ. ನಾನು ಅವಳನ್ನು ನೇರವಾಗಿ ಕೇಳಲಿಲ್ಲ, ಏಕೆಂದರೆ ಅವಳು ಈ ವಿಷಯವನ್ನು ತಪ್ಪಾಗಿ ತಿಳಿಯಬಹುದು ಮತ್ತು ನನ್ನಿಂದಾಗಿ ಅವಳ ಮತ್ತು ರಾಹುಲ್ನ ನಡುವೆ ಯಾವುದೇ ಬಿರುಕು ಉಂಟಾಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ಅವಳಿಗೆ ತಮಾಷೆಗೆ ಹೇಳಿದೆ, ನನ್ನ ಮಗ ನಿಧಾನವಾಗಿ ಅವನ ಚಿಕ್ಕಪ್ಪನಂತೆ ಕಾಣಿಸುತ್ತಿದ್ದಾನೆ, ಏಕೆಂದರೆ ನಾವು ಒಂದೇ ಕುಟುಂಬದವರು, ಅದಕ್ಕೆ ಎಂದು ಹೇಳಿ ನಾನು ಮುಗುಳ್ನಕ್ಕಿದೆ.